ಇದು ಯಾವ ಕಾಯಿಲೆ ಔಷಧಿ ಸ್ವಾಮೀಜಿ? ಇದು ಸರ್ವ ರೋಗವನ್ನು ನಿವಾರಣೆ ಮಾಡತಕ್ಕಂತಹ ನಿಂಬಾಕಲ್ಪ ಅಂತ. ಮೈಲಾರಿ ಏನಪ್ಪ, ತಾನು ಕೂಡ ಅಭ್ಯಾಸ ಮಾಡಿಕೊಳ್ಬಹುದು. ನಿಂಬಾಕಲ್ಪ ಅಂತ. ಇನ್ನು ಚಿಕ್ಕ ವಯಸ್ಸಿದೆಯಾ, ವಿದ್ಯಾಭ್ಯಾಸ ಮಾಡ್ತಾ ಇದೀಯಾ? ಇದು ನಮ್ಮ ಭಾರತೀಯ ಸಂಪ್ರದಾಯದ ಸಂಪತ್ತಿನ ಒಂದು ವಿದ್ಯಾಕೋಶಗಳು. ಯಾರು ಮಹಾನ್ ಭಾವರು ಗುರುಗಳು ಹೇಳಿಕೊಟ್ಟಿದ್ದಾರೆ. ನಾವು ಅದನ್ನು ಸಾವಿರಾರು ಜನಕ್ಕೆ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಹಂಚೋಣ. ಎಲ್ಲರನ್ನೂ ಕೂಡ ಅನಾರೋಗ್ಯದಿಂದ ಮುಕ್ತಿಗೊಳಿಸಿ ಆರೋಗ್ಯವಂತರಾಗಿ ಮಾಡಿಸೋಣ. ಇದು ನಿಂಬಕಲ್ಪ ಅಂತ. ನಿಂಬಾಕಲ್ಪ ಅಂದ್ರೆ ನಿಂಬದ್ವಾತಿಕಿ ಸನಾತನಿ ಶಾಸ್ತ್ರ ವಿಶಾರದಂ ಎಲ್ಲಮ್ಮ ದೇವಿ ಅಂತ ಹೇಳ್ತಿದ್ರಲ್ಲ. ನಿಂಬ ಅಂದ್ರೆ ನಿಂಬಕಲ್ಪ ಅಂದ್ರೆ ಬೇವಿನ ಮರ ಅಂತ ನೋಡಿದ್ದೀವಿ. ಸಿ ಬೇವಿನ ಮರ ಹಿಂದೆ ಅರಳಿ ಮತ್ತು ಬೇವು ಹಾಕ್ತಿದ್ರಲ್ಲ ಅಶ್ವತ್ಥ ಕಟ್ಟಿ. ನಿಂಬಾಕಲ್ಪದಲ್ಲಿ 118 ಶಕ್ತಿಕೂಟಗಳ ಸಂದೇಶಗಳಿರುತ್ತೆ ನಿಂಬೆ ಗಿಡದಲ್ಲಿ. ನಿಂಬ ಅಂದ್ರೆ ಬೇವು ಅಂತ, ಸಿಹಿ ಬೇವಿನ ಮರ ಅಂತ. ಈ ಬೇವಿನ ಮರದಲ್ಲಿ ಎಷ್ಟು ರೋಗಗಳನ್ನು ಹೋಗಲಾಡಿಸುವ ಗುಣತತ್ವಗಳಿರುತ್ತೆ ಅಂದ್ರೆ, ಬಲ್ಲವರಿಗೆ ಬಲ್ಲರು ಬೇವು ಬೆಲ್ಲದ ಸವಿಯನ್ನ ಅಂತ ಬಲ್ಲವರಿಗೆ ಮಾತ್ರ ಗೊತ್ತಿರುತ್ತೆ. ಈ ನಿಂಬಾಕಲ್ಪವನ್ನ ಯಲ್ಲಮ್ಮ ದೇವಿ ಅಂತ ಕೇಳಿದಿರ? ಯಲ್ಲಮ್ಮ ದೇವಿಯು ಕೂಡ ಸೇವನೆ ಮಾಡಿ ಅಜರಾಮಾರವಾಗಿ ಬದುಕುವುದಕ್ಕೆ ಅನೇಕ ಸಾಕ್ಷಿ ಚಿತ್ರಣವಾಗಿರ್ತಕ್ಕಂಥ ಅಧ್ಯಯನಕಾರರು ಬರೆದಿರ್ತಕ್ಕಂಥದ್ದು. ಮಹಾ ಋಷಿ ಪುಂಗವರು ಬರೆದಿರ್ತಕ್ಕಂತಹ ಸ್ನಾತಕೋತ್ತರ ಪದವಿಗಳ ಗ್ರಂಥ ಪತ್ರಿಕೆಗಳಿದೆ ನೋಡಿ. ನಿಂಬಕಲ್ಪದಲ್ಲಿ ಏನೇನಿರುತ್ತೆ? ಬೇವಿನ ತಳಿರು ಕುಸುಬೆ ಎಣ್ಣೆಯಲ್ಲಿ ನೆನೆ ಇಟ್ಟು, ಕುಸುಬೆ ಎಣ್ಣೆ ಅಂದ್ರೆ ನಿಂಬೆ ರಸ ಇರ್ತದೆ, ಅದರಲ್ಲಿ ನೆನೆ ಇಟ್ಟು ಮಾಡತಕ್ಕಂಥದ್ದು. ತ್ರಿಕಟ್ಟು ಅಂದ್ರೆ ತಾರೆಕಾಯಿ, ನೆಲ್ಲಿಕಾಯಿ ಮತ್ತು ಹಳ್ಳೆಕಾಯಿ ಅಂತ ಬರುತ್ತೆ. ತ್ರಿಕಟ್ಟು ಅಂದ್ರೆ ಇಪ್ಪಲಿ, ಮೆಣಸು, ಶುಂಠಿ. ಮೆಣಸಿಗೆ ಮರೀಚ ಅಂತ ಕರೀತಾರೆ, ಅಲ್ಲ ರಸ ಅಂತ ಕರೀತಾರೆ ಹಿಂದಿಲಿ. ಅಲ್ಲ ಅಂದ್ರೆ ಶುಂಠಿ ರಸ ಅಂತ. ಹೊರದೂಡಿಸುವಂತಹ ಶಕ್ತಿ ತ್ರಿಕಟ್ಟು ಮತ್ತು ತ್ರಿಪಲುಗಳಲ್ಲಿ ಅಷ್ಟು ಶಕ್ತಿಯುತವಾದ ಎಲ್ಲಾ ಕಾಯಿಲೆಗಳನ್ನು ಹೋಗಲಾಡಿಸುವ ಗುಣತತ್ವ ಇದು ಒಂದೇ ಸಾಕು. ಇದನ್ನು ಅಭ್ಯಾಸ ಮಾಡಿದರೆ ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದು ನಿಂಬಕಲ್ಪ ಅಂತ. ಈ ಕಲ್ಪವನ್ನು ನೋಡಿ, ಇಂತಿಂತವುದು ಈ ರೀತಿಯಾಗಿ ಮಾಡಬೇಕು ಅಂತ ಇದೆ. ತ್ರಿಫಲ ಮತ್ತು ತ್ರಿಕಟ್ಟುಗಳ ಸಂದೇಶಗಳಲ್ಲಿ ಇದನ್ನು ಈ ರೀತಿಯಾಗಿ ಮಾಡಿ ಜಲಬಾಧೆ, ಅಗ್ನಿಬಾಧೆ, ಶಸ್ತ್ರಬಾಧೆ, ಮೃತ್ಯುಬಾಧೆ, ಅಷ್ಟಮ, ಮಹಿಮ, ಗರಿಮ, ಲಗಿಮ, ಈಶತ್ಮ, ವಶತ್ಮ ಸಿದ್ಧಿದಾರಕವಾಗಿರ್ತಕ್ಕಂಥ ಅನೇಕ ವಿದ್ಯೆಗಳನ್ನು ಕಲಿಯುವಂತಹ ಮೇಧಾಶಕ್ತಿ ಉತ್ಪತ್ತಿಯಾಗುತ್ತೆ. ಬ್ರೈನ್ನಲ್ಲಿ ನಮಗೆ ಅನೇಕ ಲೋಪದೋಷಗಳಿರುತ್ತಲ್ವಾ, ಲಕ್ವಡಿ ಇತ್ತಲ್ಲ, ಮತ್ತು ಒಳ್ಳೆ ವಿದ್ಯಾವಂತ ಮಕ್ಕಳಿಗೆ ಸರಿಯಾಗಿ ಎಜುಕೇಶನ್ ಬರ್ತಾ ಇಲ್ಲ, ಎಷ್ಟು ಓದಿದ್ರು ಕೂಡ ಅದು ಶ್ರವಣ ಶಕ್ತಿ, ಇಚ್ಛಾಶಕ್ತಿ ಬರ್ತಾ ಇಲ್ಲ, ಮನಸ್ಸು ಕಂಟ್ರೋಲ್ ನಿಲ್ತಾ ಇಲ್ಲ, ಅಷ್ಟು ಜನಕ್ಕೆ ಲೋನಿಯಸಿ, ಮತಿಭ್ರಮಣೆ ಅಂದರೆ ಹುಚ್ಚುಚ್ಚಾಗಿ ಮಾತಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಮತ್ತೆ ಶರೀರದಲ್ಲಿ ಪುರುಷತ್ವ ಇಲ್ಲದಲ್ಲಿ ಇರತಕ್ಕಂಥದ್ದು, ಮತ್ತು ಹೆಣ್ಮಕ್ಳಿಗೆ ಸರಿಯಾಗಿ ಋತುಸ್ವಲೆಗಳು ಅಂದರೆ ಸೂತಕ ಶೋಧೆಗಳು ಸರಿಯಾಗಿ ಆಗದಲ್ಲಿ ಇರ್ತಕ್ಕಂಥದ್ದು, ರಜಸ್ವಲೆಗಳು, ಮಂತ್ಲಿ ಆಗ್ತಕ್ಕಂಥ ಸೂತಕಗಳು, ಇದೆಲ್ಲವುದನ್ನು ಕೂಡ ನಿವಾರಣೆ ಮಾಡುತ್ತೆ. ಅದೇ ರೀತಿ ಸ್ಕಿನ್ನು, ಎಲ್ಲಾ ತರಹದ ಸ್ಕಿನ್ನು, ಚರ್ಮ ವ್ಯಾಧಿಗಳನ್ನು ನಿವಾರಣೆ ಮಾಡತಕ್ಕಂತಹ ಗುಣತತ್ವ ಇದು ನಿಘಂಟಾಗಿದೆ. ಇದನ್ನು ಮಾಡಿ ನಾವು ಸಾವಿರಾರು ಜನಕ್ಕೆ ಕೊಟ್ಟಿದ್ದೀವಿ, ಒಳಿತಾಗಿದೆ. ಇದು ಲೋಕ ಕಲ್ಯಾಣ ಆಗಲಿ ಅಂತ ತಿಳಿದುಕೊಳ್ಳಬೇಕಾಗುತ್ತೆ. ಏನಾಗಿದೆ ಅಂದ್ರೆ ಮುಖ್ಯವಾಗಿ ಅಷ್ಟು ಭಾಷಾಂತರಗಳ ಪ್ರಾಬ್ಲಮ್ಮು. ಭಾಷೆಗಳಲ್ಲಿ ಒಂದೊಂದು ವಿಚಾರಗಳು ಕೊಟ್ಟಿರ್ತಾರೆ. ನಿಂಬ ಅಂದ್ರೆ ಏನು ಅನ್ನೋದು ಗೊತ್ತಿರುವುದಿಲ್ಲ. ಸಂಸ್ಕೃತದಲ್ಲಿ ಒಂದು ತರಹ ಇರುತ್ತೆ, ಕನ್ನಡದಲ್ಲಿ ಒಂಥರ ಇರುತ್ತೆ, ತೆಲುಗಿನಲ್ಲಿ ಒಂಥರ ಇರ್ತದೆ, ತಮಿಳಿನಲ್ಲಿ ಒಂಥರ ಇರ್ತದೆ, ಮರಾಠಿಲಿ ಒಂಥರ ಇರ್ತದೆ, ಗುಜರಾತಿಯಲ್ಲಿ ಒಂದು ಇರುತ್ತೆ. ಭಾಷೆಯಿಂದ ಏನಾಗಿರುತ್ತೆ, ವರ್ಗೀಕರಣಗಳ ವ್ಯತ್ಯಾಸಗಳಿಂದ ಎಷ್ಟೋ ನಮ್ಮ ಭಾರತೀಯ ವಿದ್ಯೆಗಳು ನಾಶವಾಗ್ತಾ ಇದೆ. ಹಾಗಾಗಿ ಇದನ್ನೆಲ್ಲವೂ ಎಲ್ಲರೂ ಕೂಡ ಸೇರಿಕೊಂಡು ಸಮಾನತ್ವದಲ್ಲಿ ಚರ್ಚಿಸಿ ಇದು ಲೋಕಕ್ಕೊಳಿತ ಆಗಲಿ ಅಂತ ನಾವು ವಿದ್ಯೆಗಳನ್ನು ಕಲಿತುಕೊಟ್ಟಾಗ ಜಗತ್ತಿಗೆ ಒಂದು ಹಿರಿಯವರು ಹಾಕಿಕೊಟ್ಟಂತಹ ಒಳ್ಳೆತನ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಂ ಸುಖಿನಂ ಭವಂತು.